ಸಗಸನಿ 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 ಸಂಗೀತ ಕೃಪಾ ಕುಟೀರ ಸಂಗೀತ ಕೃಪಾ ಕುಟೀರ. ನಾನು ರಾಮಕೃಷ್ಣ ಆಶ್ರಮದ ವಿವೇಕಾನಂದ ಬಾಲಕ ಸಂಘಕ್ಕೆ 62ನೇ ಇಸ್ವಿಯಿಂದ ಹೋಗ್ತಾ ಇದ್ದೆ. ಅಲ್ಲಿ ಭಜನೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಭಜನೆಗಳ ತಪ್ಪಲ ಮುಗಿಸ್ಬೇಕು ಅಂತ ನನಗೆ ಆಸೆ ಆಗ್ತಾ ಇತ್ತು. ಆದರೆ ಅವಾಗ ನನಗೆ ಕೊಡೋಕ್ಕೆ ಹಣನೂ ಇರಲಿಲ್ಲ, ಸಮಯನೂ ಇರಲಿಲ್ಲ. ಯಾಕೆ ನಾನು ಮೈಸೂರು ಪೋಸ್ಟ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಐ.ಟಿ.ಐ ಸೇರಿಕೊಂಡೆ. ಐ.ಟಿ.ಐ ಸೇರಿದ ಮೇಲೆ 70ನೇ ಇಸ್ವಿನಲ್ಲಿ ನಮ್ಮ ಶೇಷಾದ್ರಿ ಗವಾಯಿಗಳು ಅಂತೇಳಿ ಅವರಲ್ಲಿ ತಪ್ಪಲ ಅಭ್ಯಾಸ ಶುರು ಮಾಡಿದೆ. ಅವರಲ್ಲಿ ಅಭ್ಯಾಸ ಶುರು ಮಾಡಿಬಿಟ್ಟು ನಂತರ ಅಲ್ಲಿಂದ ಜೂನಿಯರು, ಸೀನಿಯರು, ವಿದ್ವತ್ತನ್ನು ನಾನು 85ಅಲ್ಲಿ ವಿದ್ವತ್ ಮುಗಿಸಿದೆ, ಪ್ರೊಫೆಷನ್ಸ್ ಇದ್ದಾರೆ ಅದನ್ನು. ಅದೇ ಥರ ಆಲ್ ಇಂಡಿಯಾ ಲೆವೆಲ್ದು ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಅಂತ ಹೇಳಿ ಅದರಲ್ಲಿ ವಿಶಾರದ ಪಾಸ್ ಮಾಡಿದೆ, ಅಂದರೆ ಬಿ ಮ್ಯೂಸಿಕ್ ಅಂತ ಹೇಳ್ತಾರೆ. ಅದನ್ನು 81ನಲ್ಲಿ ಪಾಸ್ ಮಾಡಿದೆ. ಆಮೇಲೆ ನಮ್ಮ ಗುರುಗಳು ತುಂಬಾ ಪ್ರೋತ್ಸಾಹ ಕೊಡ್ತಾಯಿದ್ರು. ಸಂಗೀತ ಕೂಡ ನಾನು ಅದರಲ್ಲಿ ಜೂನಿಯರ್ ಮಾಡಿಕೊಂಡೆ. ಆಶ್ರಮದಲ್ಲಿ ನಾನು ಹೋಗಿ ಒಡನಾಡ ಇದ್ದಾಗ ಹಾಡನ್ನು ನಾನು ಸ್ವಂತ ಕಲ್ತ್ಕೊಂಡೆ ಫಸ್ಟು. ಆಮೇಲೆ ಗವಾಯಿಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡಿ ನಾವು ಹಾಡನ್ನು ಏನು ಕಲ್ತ್ಕೊಂಡು ಅದನ್ನು ಪೂರ್ತಿ ಹಾರ್ಮೋನಿಯಂನಲ್ಲಿ ನಾನು ನುಡ್ಸೋಕ್ಕೆ ಶುರು ಮಾಡಿಕೊಂಡು ಆಮೇಲಿಂದ ಅದೇ ಇದರಲ್ಲಿ ನಾನು ಮುಂದಕ್ಕೆ ಬಂದೆ. ನನಗೊಂದು ಆಸೆ ಏನಿತ್ತು ಅಂತಂದರೆ, ನಾನು ಅಂದಿನ ದಿನಗಳ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೆ. ಅಂದರೆ ನಾನು ಐ.ಟಿ.ಐ ಕೆಲಸ ಮಾಡ್ತಾ ಇದ್ದಿದ್ದು. ರಾತ್ರಿ ಶಿಫ್ಟ್ಗೂ ಹೋಗಿರೋದು. ಕೆಲಸ ಪ್ರೋಗ್ರಾಮ್ ಬೆಳಗ್ಗೆ 5:20 ಬಸ್ ಇರೋದು. ಅದಕ್ಕೋಸ್ಕರ ಪ್ರೋಗ್ರಾಮ್ ನಾನು ಬೇಕು, ನಾನು ಗುರುವಾರ ಕೇಳಿಕೊಂಡೆ. ನಾನು ಕಲ್ತಿರೋದನ್ನು ಸಾಕಷ್ಟು ಜನಕ್ಕೆ ಧಾರೆ ಕೊಡ್ತೀನಿ ಅಂದರೆ ಕಲಿಸ್ಕೊಡ್ತೀನಿ ಅಂತೇಳಿ ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಟ್ಟ ಮೇಲೆ ಆಮೇಲಿಂದ ಅವತ್ತಿಂದ ಪಾಠ ಶುರು ಮಾಡಿಕೊಂಡು ಸಾಕಷ್ಟು ಜನ ತಯಾರಿ ಮಾಡಿದ್ದೀನಿ. ಅದೊಂದು ನನಗೆ ಸಂತೋಷ ಸಿಕ್ಕಿದೆ. ಕೆಲವರು ಅದೇ ಒಂದು ಫೀಲ್ಡಲ್ಲಿ ಕೂಡ ಇವತ್ತು ಮುಂದುವರಿತಾ ಇದ್ದಾರೆ. ಅದರಲ್ಲಿ ರಾಜು ಅನಂತ ಸ್ವಾಮಿ ಕೂಡ ನನ್ನ ಶಿಷ್ಯನೇ. 7 ವರ್ಷ ಅವನಿಗೆ ಶುರು ಮಾಡಿದರೆ ತಬಲಾ. ನಾನು 84ನಲ್ಲಿ ಸಂಗೀತ ಕೃಪಾ ಕುಟೀರ ಅನ್ನೋದೊಂದು ಸಂಸ್ಥೆ ಹುಟ್ಟಿತು. ನಮ್ಮ ಗುರುವರಿಗೆ 60 ವರ್ಷ ಆಗಿತ್ತು. ಅವತ್ತು ದಿವಸ ಒಂದು ಸನ್ಮಾನ ಮಾಡಿ ಅವರಿಗೆ ಅಂದರೆ ಗುರುವಂದರಿಗೆ ಸಲ್ಲಿಸಿ ಅವ್ರಿಗೆ ಹಾರ್ಮೋನಿಯಂ ಸೋಲೋ ಇಟ್ಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಸಂಘ ರಾಜು ಸ್ವಾಮಿ ಅವರ ಅಕ್ಕಂದರು ಎಲ್ಲರೂ ಕೂಡ ತಬಲಾ ಸೋಲೋ ನುಡಿಸಿದ್ರು ಅವತ್ತು. ಆಮೇಲೆ ಬೇರೆ ಬೇರೆ ಮಕ್ಕಳದ್ದು ಬೇರೆ ಬೇರೆ ಕಾರ್ಯಕ್ರಮ ಇಟ್ಟಿದ್ದೆ. ಆಮೇಲೆ ಅವತ್ತಿನ ದಿವಸ ಗುರುವರೇ ಏನು ಹೇಳಿದ್ರು ಅಂದರೆ, ಶಾಸ್ತ್ರಿಗಳು ನನಗೆ ಗುರುವಂದರಿಗೆ ಸಲ್ಲಿಸಿ ಒಂದು ಫಲತಾಫಲ ಕೊಟ್ಟು ಗೌರವ ಸಲ್ಲಿಸಿದ್ದಾರೆ. ಆದರೆ ಶಾಸ್ತ್ರಿಗಳು ಇಷ್ಟಕ್ಕೆ ಮೀಸಲಾಗಿ ಇರಬಾರ್ದು, ಇದು ಶಾಶ್ವತವಾಗಿ ಉಳಿಯೋದು ಒಂದು ಮಾಡಬೇಕು ಅಂತ ಹೇಳೋದಂದ್ಬಿಟ್ಟು ಅದರಲ್ಲಿ ಯುವಕರಿಗೆ, ಯುವತಿಯರಿಗೆ ನಮ್ಮ ಇದರಲ್ಲಿ ಸಭೆ ಇಲ್ಲ, ಯಾವುದೇ ಯಾರು ಪ್ರೋತ್ಸಾಹ ಕೊಡಲ್ಲ. ಅವತ್ತು ದಿವಸಗಳಲ್ಲಿ ಗಾಯನ ಸಮಾಜ, ಶೇಷಾದ್ರಿಪುರದ ಇದು ರಾಮಸೇವ ಮುಂದೆ ಅವೇ ಕೂಡ ನಮ್ಗೆ ಪ್ರಖ್ಯಾತ, ಮಲ್ಲೇಶ್ವರ ಅವೇ ಪ್ರಖ್ಯಾತ ಇದೆ. ಯಾವುದು ಈಗ ವಿಡಿಯೋನಲ್ಲಿದ್ದಾಗ ಬೇರೆ ಸಭೆಗಳಿಲ್ಲ, ಅದಕ್ಕೆ ಕೊಡಲ್ಲ ಸ್ಥಳನ. ಅದಕ್ಕೋಸ್ಕರ ಅವರಿಗೆ ಒಂದು ವೇದಿಕೆ ಒದಗಿಸೋದು ಆಗಬೇಕು. ಈ ಕುಟೀರದಿಂದ ಸಾಕಷ್ಟು ಜನ ಅದು ಉಪಯೋಗ ಬರುತ್ತೆ ಅಂತ ಅವ್ರು ಹೇಳಿದರು. ಆಗಲಿ ಅಂತ ಅದನ್ನು ಯೋಚನೆ ಮಾಡಿ ಕೊನೆಗೆ ಏಪ್ರಿಲ್ ತಿಂಗಳಿಂದ ಅದನ್ನ ಸಂಗೀತ ಕೃಪಾ ಕುಟೀರ ಮಂತ್ಲಿ ಪ್ರೋಗ್ರಾಮ್ ಅಂತ ಹೇಳೋದನ್ನ ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ಫಸ್ಟ್ ಪ್ರೋಗ್ರಾಮಲ್ಲಿ ಗವಾಯಿಗಳ ಹಾರ್ಮೋನಿಯಮ್ಮು, V.M. ನಾಗರಾಜ್ ಅಂತ ಹೇಳಿ ಅವ್ರದ್ದು ಹಾಡುಗಾರಿಕೆ, ನಂದು ತಬಲಾ, ಕುಪ್ಪುಸ್ವಾಮಿ ಅಂತ ನಮ್ಮ ಆಚಾರ್ಯ ವರ್ಷ ಲೀಡರ್ ಆಗಿದ್ದರು, ಅವರು ತಂಬೂರಿ ಶ್ರುತಿ, ಜಯರಾಮ್ ಅಂತ ಪಿಟೀಲು. ಆ ಕಾರ್ಯಕ್ರಮ ಅಲ್ಲಿಂದ ಶುರುವಾಯಿತು. ಆಮೇಲಿಂದ ಇದುವರೆಗೆ 32ನೇ ವರ್ಷ ಇವಾಗ ಕಾಲಿಡ್ತಾ ಇದ್ದೀವಿ ನಾವು. ಪ್ರತಿ ತಿಂಗಳಿಗೆ ಒಂದು ಪ್ರೋಗ್ರಾಮು. ಅದರಲ್ಲಿ ಏಕೈಕ ಸಂಸ್ಥೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗಿದೆ. ಕರ್ನಾಟಕ ಮತ್ತು ಹಿಂದೂಸ್ತಾನಿ 2 ಕಾರ್ಯಕ್ರಮಗಳು ತಿಂಗಳಿಗೊಂದಂತೆ ಮಾಡ್ತೀವಿ ನಾವು. ಇದರಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಮೂಲ, ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ತ್ಯಾಗರಾಜ ಪುರಂದರ ಆರಾಧನೆ, ಸಾಕಷ್ಟು ಸ್ಮರಣಾಂತ ಕಾರ್ಯಕ್ರಮ ಅಂದರೆ ಅವರ ಹಿರಿಯರು ಸಂಗೀತಗಾರರು ಅವ್ರದ ಸ್ಮರಣಾರ್ಥ ಕಾರ್ಯಕ್ರಮ, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಫಸ್ಟಲ್ಲಿ ಒಬ್ಬೊಬ್ಬರು ಮಾತ್ರ ಸನ್ಮಾನ ಮಾಡ್ತಾ ಇದ್ವಿ. ಆಮೇಲಿಂದ 10ನೇ ವರ್ಷದಿಂದ ಆಚೆಗೆ ಇಬ್ಬಿಬ್ಬರಿಗೆ, ಅಂದರೆ ಒಬ್ಬರು ಕರ್ನಾಟಕಿ, ಒಬ್ಬರು ಹಿಂದೂಸ್ತಾನಿ, ಆ ಥರ ಶೈಲಿಯ ನಾಡಿನ ಹೆಸರಾಂತ ಕಲಾವಿದರಿಗೆ ನಾವು ಸನ್ಮಾನ ಮಾಡಿದ್ದೀವಿ. ಅದರಲ್ಲಿ ಇದುವರೆಗೆ 65 ಜನ ಅದರಲ್ಲಿ ಸನ್ಮಾನಿತರಾಗಿದ್ದಾರೆ. ನಿಟ್ಟೂರು ಶ್ರೀನಿವಾಸ ಕೂಡ ಅದರಲ್ಲಿ ಒಬ್ಬರು ದೊಡ್ಡವರು ಇದ್ದಾರೆ ಅದರಲ್ಲಿ. ಅದೇ ಥರ ಸಾಕಷ್ಟು ಖ್ಯಾತ ಕಲಾವಿದರು ಎಲ್ಲರೂ 32 ಜನ ಕರ್ನಾಟಕದಲ್ಲಿ, 33 ಜನ ಹಿಂದೂಸ್ತಾನಲ್ಲಿ ಆಗಿ 65-70 ಜನರಿಗೂ ನಮಗೆ ಸನ್ಮಾನ ಆಗಿದೆ.
ಪ್ರತಿ ತಿಂಗಳು ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಇದ್ರ ಜೊತೆಗೆ ಸಾಕಷ್ಟು ಹೆಸರಾಂತ ಕಲಾವಿದರು ಹಾಡಿದ್ದಾರೆ. MSc ಹಾಡಿದ್ದಾರೆ, ನಮ್ಮ ಹತ್ರ ಕನ್ಯಾಕುಮಾರಿ ವರದಿ ನುಡಿಸಿದ್ದಾರೆ, ನಾಗರಾಜ್ ಹವಾಲ್ದಾರ್ ಹಾಡಿದ್ದಾರೆ, ಸೋಮನಾಥ್ ಮರಡೂರು ಅವರು ಫೇಮಸ್ ಅವರು ಹಾಡ್ತಾರೆ. ಅದರ ತುಂಬ ಜನ ತಿಂಗಳ ಕಾರ್ಯಕ್ರಮ ಕೂಡ ಅವರು ಹಾಡ್ತಾರೆ. ಅಲ್ಲ, ಈ ಒಂದು ಇದರಲ್ಲಿ ಸಾಕಷ್ಟು ಜನ ಮಕ್ಕಳನ್ನು ಕೂಡ ಅಂದರೆ ಅವತ್ತು ಕಲಿತಾ ಇದ್ದ ಮಕ್ಕಳು ಇವತ್ತು ನಾಡಿನ ಹೆಸರಾಂತ ಯುವ ಕಲಾವಿದರಾಗಿದ್ದಾರೆ. ಅದರಲ್ಲಿ ಅಭಿಜಿತ್ ಶೆಣೈ ಕೂಡ ಒಬ್ಬ ಆದರ್ಶ ಶೆಣೈ. ಆಮೇಲೆ ವಾರಿಜಶ್ರೀ ಮೊನ್ನೆ ಪ್ರೋಗ್ರಾಮ್ ನಮ್ಮ ಅವ್ರ ತಂದೆಯವರು ಬಿಡ್ತಾ ಇದ್ರು. 2.5 ವರ್ಷ ವಾರಿಜಶ್ರೀ ನಮ್ಮ ಹತ್ರ ಒಂದು ಪ್ರೋಗ್ರಾಮ್ ಕೊಟ್ಟಾಗ ಈ ಥರ ನಾಡಿನ ಒಂದು ಹೆಸರಾಂತ ಕಲಾವಿದರಾಗ್ತಾ ಇದ್ದಾರೆ ಒಂದು ವೇದಿಕೆಯಲ್ಲಿ. ಇವತ್ತು ಸ್ವಲ್ಪ 32ನೇ ವರ್ಷ ಇದು ನಡೀತಾ ಇರೋದು ನಮಗೊಂದು ಹೆಮ್ಮೆ ವಿಷಯ ಆಗಿದೆ. ಇದರಲ್ಲಿ ನಮ್ಮ ಸಾಕಷ್ಟು ಜನ ಶಿಷ್ಯರುಗಳು, ಸಾಕಷ್ಟು ಜನ ಬೇರೆ ಬೇರೆ ನಮಗೆ ಒಡನಾಡಿಗಳು ಇದಕ್ಕೆ ಹೆಲ್ಪ್ ಮಾಡಿ ಪ್ರತಿ ತಿಂಗಳು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ವಾರ್ಷಿಕೋತ್ಸವ ಅಂತೂ ಒಳ್ಳೆ ಸಂಭ್ರಮದ ಮನೆ ಒಂದು ಮದುವೆ ವಾತಾವರಣ ಥರ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ. ಆ ರೀತಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಎಲ್ಲ ನಾನು ಚಿರಋಣಿಯಾಗಿದ್ದೀನಿ. ಈ 32ನೇ ವಾರ್ಷಿಕೋತ್ಸವ ಚೆನ್ನಾಗಿ ನೆರವೇರಬೇಕು ಅನ್ನೋ ನಮ್ಮ ಅಭಿಲಾಷೆ ಇದೆ. ಈ ಒಂದು ಕಾರ್ಯಕ್ರಮನ ನೋಡಿ ಕೇಳಿ ಆನಂದ ಪಡೋದಕ್ಕೆ ತಾವೆಲ್ಲರೂ ಕೂಡ ಏಪ್ರಿಲ್ನಲ್ಲಿ ನಾವು ಈ ವರ್ಷದ 32ನೇ ವಾರ್ಷಿಕೋತ್ಸವನ ಹನುಮಂತ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಶಾಲೆ ಆವರಣದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ 14ನೇ ತಾರೀಕು ಸಾಯಂಕಾಲ ಪಂಡಿತ್ ಡಿ ಕುಮಾರಸ್ವಾಮಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇದೆ. 17ನೇ ತಾರೀಕು ಅವರಿಗೆ ಸನ್ಮಾನ. ಅವ್ರ ಜೊತೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕರ್ನಾಟಕ ಕಲಾಶ್ರೀ ವಸಂತ ಮಾಧವಿ ಅವರಿಗೆ ಸನ್ಮಾನ ಇದೆ. ಅವತ್ತು ದಿವಸ ಆಕೆ ಕಾರ್ಯಕ್ರಮ, ಗಾಯನ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕೂಡ ಬಂದು ಆನಂದ ಪಟ್ಟು ಕುಟೀರನ ಆಶೀರ್ವದಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಅರಿಕೆ ಮಾಡ್ತೀನಿ.